ವಿಜಯ ಕರ್ನಾಟಕ ಇಂಟರ್ನ್ಯಾಷನಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಶಂಕರ್ನ ಹೆತ್ತು. ಕೆನಡಾ ಟು ಭಾರತ ಅರ್ಥವಾಯ್ತು ಬದುಕು. ಎನ್ಆರ್ಐ ಮಹಿಳೆಗೆ ದಕ್ಕಿದ ಅಮೂಲ್ಯ ಪಾಠ. ವಿದೇಶದಲ್ಲಿ ನೆಲೆಸೋದು, ಅಲ್ಲಿಯೇ ಒಂದು ಸುಂದರ ಬದುಕು ಕಟ್ಟಿಕೊಳ್ಳೋದು ಅನ್ನೋದೇ ಈ ಕಾಲದ ದೊಡ್ಡ ಕನಸು. ಆದರೆ ಆ ಬದುಕನ್ನ ಬಿಟ್ಟು ಮತ್ತೆ ಭಾರತಕ್ಕೆ ಮರಳೋದು ಅಂದ್ರೆ ಹೆಚ್ಚಿನವರು ಇದನ್ನ ಜೀವನದಲ್ಲಿ ಒಂದು ಹೆಜ್ಜೆ ಹಿಂದೆ ಹೋದಂತೆ ಅಂತಲೇ ಭಾವಿಸ್ತಾರೆ. ಆದರೆ ಅನಿವಾಸಿ ಭಾರತೀಯರಿಗೆ ನಿಜವಾದ ಬದಲಾವಣೆ ಶುರುವಾಗೋದು ಅವರ ಬ್ಯಾಗ್ಗಳನ್ನ ಪ್ಯಾಕ್ ಮಾಡುವ ಮೊದಲೇ. ಸುಮಾರು 10 ವರ್ಷಗಳು ಕೆನಡಾದಲ್ಲಿ ಜೀವನ ನಡೆಸಿ ನಂತರ ಭಾರತಕ್ಕೆ ಮರಳಿದ ಝೀಲ್ ಶಾ ರವರ ಅನುಭವದ ಕಥನ ಇಲ್ಲಿದೆ. ಅವರ ಈ ನಿರ್ಧಾರ ಅವರ ಜೀವನವನ್ನ ಹೇಗೆ ಬದಲಿಸಿತು? ಇದು ಕೇವಲ ಸ್ಥಳ ಬದಲಾವಣೆಯೋ ಅಥವಾ ಮನಸ್ಥಿತಿಯ ಬದಲಾವಣೆಯೋ? ಇಲ್ಲಿದೆ ಇನ್ನಷ್ಟು ವಿವರ. ಇಲ್ಲಿನ ಬದುಕಲ್ಲಿ ಗದ್ದಲವಿದೆ, ಯಾಂತ್ರಿಕತೆ ಇಲ್ಲ. ಬದುಕಿದ ಹಾದಿಯನ್ನೇ ಬದಲಿಸಿದ ಭಾರತದ ಲೈಫ್. ಝೀಲ್ ಶಾ ಇನ್ಸ್ಟಾಗ್ರಾಮ್ ನಲ್ಲಿ ಆಕ್ಟಿವ್ ಆಗಿರುವ ಮಾಮ್ ಬ್ಲಾಗರ್. 10 ವರ್ಷಗಳ ಕೆನಡಾ ಜೀವನದ ನಂತರ ಅವರು ಭಾರತಕ್ಕೆ ಮರಳಿದಾಗ ಅವರಿಗೆ ಒಂದು ಸತ್ಯ ಅರ್ಥ ಆಯಿತು. ಮೊದಲಿಗೆ ಅವರು ಅಂದುಕೊಂಡಿದ್ದು ಇಂಡಿಯಾಗೆ ಶಿಫ್ಟ್ ಆಗೋದು ಅಂದ್ರೆ ಬರೀ ಅಡ್ರೆಸ್ ಚೇಂಜ್ ಮಾಡೋದು, ಹೊಸ ಸ್ಕೂಲ್ ಹುಡುಕೋದು ಅಥವಾ ದಿನಚರಿಯನ್ನ ಬದಲಾಯಿಸುವುದು ಅಂತ. ಆದರೆ ಈ ಬದಲಾವಣೆ ನನ್ನ ಬದುಕಿನ ಹಾದಿಯನ್ನೇ ಸದ್ದಿಲ್ಲದೆ ಬೇರೊಂದು ಕಡೆಗೆ ತಿರುಗಿಸುತ್ತೆ ಅಂತ ಊಹೆನೂ ಮಾಡಿರಲಿಲ್ಲ. ನಮಗೆಲ್ಲ ಸಾಮಾನ್ಯವಾಗಿಯೇ ಅನಿಸುವಂತೆ ದೇಶ ಬದಲಾಯಿಸೋದು ಅಂದ್ರೆ ಅದು ಕೇವಲ ಲಾಜಿಸ್ಟಿಕ್ಸ್ ಅಷ್ಟೇ ಅಲ್ಲ, ಅದು ನಮ್ಮ ಒಳಗಿನ ಭಾವನೆಗಳ ದೊಡ್ಡ ಬದಲಾವಣೆ. ಭಾರತಕ್ಕೆ ಬಂದ ಮೇಲೆ ಝೀಲ್ ಅವರಿಗೆ ಎದುರಾದ ಮೊದಲ ಪಾಠವೇ ಜೀವನದ ವೇಗ. ಕೆನಡಾದಲ್ಲಿ ಎಲ್ಲವೂ ಆಪ್ಟಿಮೈಸ್ ಅಂದರೆ ಸಮಯಕ್ಕೆ ಸರಿಯಾಗಿ ನಡೆಯುವ ಶಿಸ್ತು ಇತ್ತು. ಆದರೆ ಭಾರತದಲ್ಲಿ ಬೇರೆಯೇ ಕಥೆ. ಭಾರತದ ಯಾವುದೇ ನಗರಗಳ ಜೀವನದಲ್ಲಿ ಗದ್ದಲವಿದೆ, ಅಡೆತಡೆಗಳಿವೆ, ಸದಾ ಮಾತುಕತೆಗಳಿವೆ ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಪದೇ ಪದೇ ಸಿಗುವ ಚಹಾ ವಿರಾಮಗಳು ಇವೆ. ಅವರು ಹೇಳುವ ಒಂದು ಮಾತು ತುಂಬಾ ಅರ್ಥಪೂರ್ಣವಾಗಿದೆ. ಇಲ್ಲಿ ಜೀವನವು ಯಾಂತ್ರಿಕವಾಗಿಲ್ಲ, ಇಲ್ಲಿ ಬದುಕಿದ್ದನ್ನ ನಾವು ಅನುಭವಿಸಬಹುದು ಅಂತ ಹೇಳಿಕೊಂಡಿದ್ದಾರೆ. ಇಲ್ಲಿನ ದಿನಗಳು ಯಾವಾಗಲೂ ಅವಸರದಿಂದಲೇ ಕೂಡಿರುವುದಿಲ್ಲ. ಇಲ್ಲಿನ ಸಣ್ಣ ಸಣ್ಣ ಸಂಭಾಷಣೆಗಳು ನಮ್ಮ ಮನಸ್ಸಿಗೆ ಹತ್ತಿರವಾಗುತ್ತವೆ. ವಿದೇಶದ ಜೀವನದಲ್ಲಿ ನಾವು ಎಷ್ಟು ಕೆಲಸ ಮಾಡುತ್ತೇವೆ ಎನ್ನುವುದರ ಮೇಲೆ ನಮ್ಮ ಬೆಲೆಯನ್ನ ಅಳೆಯಲಾಗುತ್ತೆ. ಆದರೆ ಭಾರತಕ್ಕೆ ಬಂದ ಮೇಲೆ ಝೀಲ್ ಅವರಿಗೆ ಒಂದು ವಿಷಯ ಅರ್ಥವಾಯಿತು. ಯಾವುದೇ ವ್ಯಕ್ತಿಯ ಯೋಗ್ಯತೆಯನ್ನ ಬರೀ ಕೆಲಸ ಅಥವಾ ಪ್ರೊಡಕ್ಟಿವಿಟಿಯಿಂದ ಅಳೆಯುವುದನ್ನ ನಾನು ಬಿಡಬೇಕಾಯಿತು ಅಂತ ಅವರು ಒಪ್ಪಿಕೊಳ್ಳುತ್ತಾರೆ. ನಾವು ಏನೂ ಮಾಡದೆ ಸುಮ್ಮನೆ ಕುಳಿತಿದ್ದರೂ ನಾವು ಅಮೂಲ್ಯವೇ ಅನ್ನೋ ಸತ್ಯ ಅವರಿಗೆ ಇಲ್ಲಿ ಅರಿವಾಯಿತು. ಸದಾ ಓದುತ್ತಿರಬೇಕಾದ ಅಗತ್ಯ ಇಲ್ಲಿಲ್ಲ ಎನ್ನುವುದು ಅವರ ಅನುಭವ. ಪಡೆದುಕೊಂಡಿದ್ದೇನು, ಕಳೆದುಕೊಂಡಿದ್ದೇನು. ಭಾರತದಲ್ಲಿ ಕುಟುಂಬವೇ ದೊಡ್ಡ ಸಪೋರ್ಟ್. 10 ವರ್ಷ ಕೆನಡಾದಲ್ಲಿದ್ದು ಅಲ್ಲಿನ ಲೈಫ್ ಸ್ಟೈಲ್ಗೆ ಸೆಟ್ಲ್ ಆಗಿದ್ದ ಝೀಲ್ ಮತ್ತು ಕುಟುಂಬವು ಭಾರತಕ್ಕೆ ವಾಪಸ್ ಆಗೋ ಗಟ್ಟಿ ನಿರ್ಧಾರ ತೆಗೆದುಕೊಂಡು ಬಂದರು. ಆದ್ರೆ ಈಗಲೂ ತುಂಬಾ ಜನ ಝೀಲ್ ವಾಪಸ್ ಬಂದಿದ್ರ ಬಗ್ಗೆ ಪ್ರಶ್ನೆಗಳನ್ನ ಕೇಳ್ತಾನೆ ಇರ್ತಾರಂತೆ. ಇಷ್ಟೊಂದು ದೊಡ್ಡ ನಿರ್ಧಾರವನ್ನ ಹೇಗೆ ತೆಗೆದುಕೊಂಡ್ರಿ, ಅಲ್ಲಿನ ಸೌಲಭ್ಯಗಳನ್ನ ಹೇಗೆ ಬಿಟ್ಟು ಬಂದ್ರಿ ಅನ್ನೋ ಪ್ರಶ್ನೆಗಳು ಆಗಾಗ ಎದುರಾಗ್ತಲೇ ಇರ್ತವೆ. ಅದಕ್ಕೆ ಝೀಲ್ ರವರ ಹತ್ತಿರ ಒಂದು ಸರಳ ಉತ್ತರವಿದೆ. ಅವರು ಕೇಳಿಕೊಳ್ಳುವ ಪ್ರಶ್ನೆಯೇ ಬದಲಾಗಿದೆ. ನಾನು ಏನು ಕಳೆದುಕೊಳ್ಳುತ್ತಿದ್ದೇನೆ ಎನ್ನುವ ಬದಲು ನಾನು ಇಲ್ಲಿ ಏನು ಪಡೆಯುತ್ತಿದ್ದೇನೆ ಅಂತ ಅವರು ಯೋಚಿಸೋಕೆ ಶುರು ಮಾಡಿದರು. ತಮ್ಮ ಮಗುವನ್ನ ಒಂದು ದೊಡ್ಡ ಕುಟುಂಬದ ಮಧ್ಯೆ ಎಲ್ಲರ ಪ್ರೀತಿ ಬೆಂಬಲದ ನಡುವೆ ಬೆಳೆಸುವ ಅವಕಾಶ ಅವರಿಗೆ ಸಿಕ್ಕಿದೆ. ಇದರಿಂದ ಅವರಿಗೆ ಪರ್ಸನಲ್ ಆಗಿ ಹಾಗೆ ಭಾವನಾತ್ಮಕವಾಗಿ ಬೆಳೆಯೋಕೆ ಸಪೋರ್ಟ್ ಸಿಕ್ಕಿದೆ. ಕೆಲವು ದಿನ ನನಗೆ ಹಳೆಯ ಜೀವನ ನೆನಪಾಗುತ್ತದೆ, ಆದರೆ ಮತ್ತೆ ಕೆಲವು ದಿನ ನಾನು ಈ ಹೊಸ ಹಾದಿ ಆರಿಸಿಕೊಂಡಿದ್ದಕ್ಕೆ ಹೆಮ್ಮೆ ಅನಿಸುತ್ತದೆ ಅನ್ನೋದು ಅವರ ಮಾತು. ಭಾರತಕ್ಕೆ ಮರಳಿದ ಮೇಲೆ ಪ್ರವೇಶಿ ಸ್ವಲ್ಪ ಕಡಿಮೆ ಆಗಬಹುದು, ಆದರೆ ಸಪೋರ್ಟ್ ತುಂಬಾ ಹೆಚ್ಚಾಗುತ್ತದೆ. ಈ ಬದಲಾವಣೆ ಜೀವನವನ್ನ ಸುಲಭ ಮಾಡಿಲ್ಲ, ಬದಲಾಗಿ ಜೀವನವನ್ನ ಸಮೃದ್ಧ ಹಾಗೆ ಬೆಚ್ಚನೆಯ ಮತ್ತು ಹೆಚ್ಚು ಮಾನವೀಯ ಮಾಡಿದೆ. ಝೀಲ್ ಈಗ ಎಲ್ಲರಿಗೂ ಕೊಡ್ತಿರುವ ಸಂದೇಶ, ನಿಮಗೆ ಈಗ ಯಾವುದು ಸರಿ ಅನಿಸುತ್ತದೆಯೋ ಅದನ್ನ ಆಯ್ಕೆ ಮಾಡುವ ಅಧಿಕಾರ ನಿಮಗಿದೆ. ಜೀವನಕ್ಕೆ ಇಂತಹದ್ದೇ ಟೈಮ್ ಲೈನ್ ಇರಬೇಕು ಎಂದೇನಿಲ್ಲ. ನಿಮ್ಮ ಸತ್ಯ ಯಾವುದು ಅನ್ನೋದನ್ನ ನೀವು ಕಂಡುಕೊಳ್ಳಿ ಅಂತ. ನೀವು ಕೂಡ ಇಂತಹ ಯಾವುದಾದರೂ ದ್ವಂದ್ವದಲ್ಲಿ ಸಿಕ್ಕಿಕೊಂಡಾಗ ಯಾವ ಆಯ್ಕೆಯನ್ನ ಮಾಡಿಕೊಳ್ತೀರಾ? ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಇದಾಗಿತ್ತು ಈ ಕ್ಷಣದ ಇಂಟ್ರೆಸ್ಟಿಂಗ್ ಸ್ಟೋರಿ. ಇದೇ ರೀತಿ ಸ್ಟೋರಿಗಾಗಿ ವಿಜಯ ಕರ್ನಾಟಕ ಇಂಟರ್ನ್ಯಾಷನಲ್ ಯೂಟ್ಯೂಬ್ ಚಾನಲ್, ಫೇಸ್ಬುಕ್ ಚಾನಲ್ ಫಾಲೋ ಮಾಡ್ತಾ ಇರಿ. ಧನ್ಯವಾದಗಳು.